ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ರಷ್ಯಾ ನಡುವೆ ಈ ಹಿಂದಿನ ಉದ್ದೇಶಿತ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನ ತಯಾರಿ ಯೋಜನೆಗೆ ಮತ್ತೆ ಜೀವ ಬರೋ ಸಾಧ್ಯತೆಗಳು ಕಾಣ್ತಾ ಇವೆ. ಭಾರತ ತನ್ನ ವಾಯುಪಡೆಯಲ್ಲಿನ ಸಾರಿಗೆ ವಿಮಾನಗಳನ್ನ ಮತ್ತಷ್ಟು ಹೆಚ್ಚು ಮಾಡ್ಕೋಬೇಕಿದೆ. ಹಾಗೆ ಹಳೆಯ ವಿಮಾನಗಳಿಗೆ ನಿವೃತ್ತಿಯನ್ನು ಕೊಡಬೇಕಿದೆ. ಮೊನ್ನೆ ಅಷ್ಟೇ ಯುದ್ಧ ವಿಮಾನಗಳ ಕೊರತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ರಫೇಲ್ಗಳನ್ನು ಖರೀದಿ ಮಾಡುವ ಆಸಕ್ತಿಯನ್ನು ತೋರಿದ ರಕ್ಷಣಾ ಇಲಾಖೆ ಈಗ ಮಲ್ಟಿ ರೋಲ್ ಸರಕು ಸಾಗಣೆ ವಿಮಾನಗಳತ್ತ ಗಮನ ಹರಿಸ್ತಾ ಇದೆ. ಒಟ್ಟು 60 ವಿಮಾನಗಳೀಗ ಭಾರತಕ್ಕೆ ಬೇಕು. ಅದಕ್ಕಾಗಿ ಯಥಾ ಪ್ರಕಾರ ಮೇಕ್ ಇನ್ ಇಂಡಿಯಾಗೆ ಒತ್ತನ್ನು ಕೊಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳ ಜೊತೆಗೆ ಖಾಸಗಿ ಕಂಪನಿಗಳನ್ನು ಕೂಡ ಪರಿಗಣಿಸಿರುವ ಸರ್ಕಾರ ನಮಗೆ ಇರೋ ಅಗತ್ಯ ಇದು, ಇದನ್ನು ಪೂರ್ಣಗೊಳಿಸುವ ವಿಮಾನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬಿಡ್ ಸಲ್ಲಿಸಿ ಅಂತ ಹೇಳಿದೆ. ಇಲ್ಲಿ ನಾನಾ ದೇಶಗಳ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳು ಭಾರತಕ್ಕೆ ತಮ್ಮ ವಿಮಾನಗಳನ್ನು ಪೂರೈಸುವ ಆಸಕ್ತಿಯನ್ನ ತೋರ್ತಾ ಇದ್ರೂ ಕೂಡ ಭಾರತ ಮಾತ್ರ ರಷ್ಯಾ ಜೊತೆಗಿನ ಜಂಟಿ ವಿಮಾನ ತಯಾರಿ ಯೋಜನೆಯ ಕಡೆಗೆ ಹೆಚ್ಚು ಒಲವನ್ನ ಹೊಂದಿದಂತೆ ಕಾಣ್ತಾ ಇದೆ. ಹಾಗಾದ್ರೆ ಏನಿದು ಭಾರತದ ಸರಕು ಸಾಗಾಣಿಕೆ ವಿಮಾನಗಳ ಕಥೆ? ಈಗ ಭಾರತ ಯಾವೆಲ್ಲ ವಿಮಾನಗಳನ್ನು ಬಳಸ್ತಾ ಇದೆ, ಅದರ ಶಕ್ತಿ ಸಾಮರ್ಥ್ಯಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತೀಯ ವಾಯುಪಡೆಯಲ್ಲಿ ಹಲವು ದಶಕಗಳಿಂದ ಸೇವೆಯಲ್ಲಿರುವ ಆಂಟೊನೋವ್ AN-32 ಸಾರಿಗೆ ವಿಮಾನಗಳನ್ನು ಬದಲಾಯಿಸುವ ಮಹತ್ವದ ನಿರ್ಧಾರವನ್ನ ರಕ್ಷಣಾ ಇಲಾಖೆ ತಗೊಂಡಿದೆ. ಇದಕ್ಕಾಗಿ ಸರ್ಕಾರ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳಷ್ಟು ವೆಚ್ಚದಲ್ಲಿ 60 ಮೀಡಿಯಂ ಮಲ್ಟಿರೋಲ್ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳ ಖರೀದಿಗೆ ಟೆಂಡರ್ ಅನ್ನು ಕರೆದಿದೆ. ಸದ್ಯಕ್ಕೆ ನಮ್ಮಲ್ಲಿ ಬಳಕೆಯಲ್ಲಿರುವ AN-32 ಹಾಗೂ IL-76ಗಳ ನಡುವೆ ಫಿಕ್ಸ್ ಆಗುವಂತಹ ಸುಮಾರು 18ರಿಂದ 30 ಟನ್ ಸಾಮರ್ಥ್ಯದ ವಿಮಾನಗಳ ಬಗ್ಗೆ ರಕ್ಷಣಾ ಇಲಾಖೆ ಆಸಕ್ತಿಯನ್ನ ತೋರ್ತಾ ಇದೆ. ಕಳೆದ 40 ವರ್ಷಗಳಿಂದ ಬಳಕೆಯಲ್ಲಿರುವ AN-32 ವಿಮಾನಗಳು ಹಳೆಯದಾಗ್ತಾ ಇವೆ. ಇವುಗಳನ್ನ ರೀಪ್ಲೇಸ್ ಮಾಡೋದಕ್ಕೆ ಈಗ ಹೊಸ ವಿಮಾನಗಳು ಬೇಕು. ಹಾಗೆ ಅಗತ್ಯ ಸಂದರ್ಭಗಳಲ್ಲಿ IL-76 ನ ಭಾಗಶಃ ಕಾರ್ಯವನ್ನು ಕೂಡ ಆ ವಿಮಾನಗಳು ನಿರ್ವಹಿಸಬೇಕು. ಗಡಿ ಪ್ರದೇಶದಲ್ಲಿನ ಚಿಕ್ಕ ಹಾಗೂ ಕಚ್ಚಾ ಏರ್ ಸ್ಟ್ರಿಪ್ಗಳಲ್ಲಿ ಕೂಡ ಲ್ಯಾಂಡ್ ಆಗುವ ಸಾಮರ್ಥ್ಯವನ್ನ ಹೊಂದಿರಬೇಕು. ಲದಾಖ್, ಸಿಯಾಚಿನ್ ಹಾಗೂ ಈಶಾನ್ಯ ಭಾರತದಂತಹ ಕಠಿಣ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸೋದಿಕ್ಕೆ ಆ ವಿಮಾನಗಳಿಗೆ ಸಾಧ್ಯ ಆಗಬೇಕು. ಹಿಮಾಚಲದ ಕಠಿಣ ಹವಾಮಾನದಲ್ಲಿ ಕೆಲಸ ಮಾಡೋ ಹಾಗಿರಬೇಕು. ಅದರಲ್ಲಿ ಸೈನಿಕರು, ಸೇನಾ ವಾಹನಗಳು, ಶಸ್ತ್ರಾಸ್ತ್ರಗಳು ಹಾಗೂ ಇನ್ನಿತರ ಪರಿಹಾರ ಸಾಮಗ್ರಿಗಳನ್ನು ಸಾಗಿಸೋದಕ್ಕೆ ಕೂಡ ಅವಕಾಶ ಇರಬೇಕು ಅಂತ ಭಾರತದ ರಕ್ಷಣಾ ಇಲಾಖೆ ಹೇಳಿದೆ. ಇದಲ್ಲದೆ ಈ ವಿಮಾನಗಳನ್ನು ಒದಗಿಸುವ ಕಂಪನಿಗಳು 20% ವಿಮಾನಗಳನ್ನು ಇಂಪೋರ್ಟ್ ಮಾಡ್ಕೋಬಹುದು. ಆದರೆ ಇನ್ನುಳಿದ 80% ವಿಮಾನಗಳನ್ನ 60% ಇಂಡಿಜಿನಿಯಸ್ ಸ್ಪೇರ್ಸ್ ಅನ್ನು ಬಳಸಿ ಭಾರತದಲ್ಲೇ ನಿರ್ಮಾಣ ಮಾಡೋದಕ್ಕೆ ಸಿದ್ಧ ಇರಬೇಕು ಅಂತ ರಕ್ಷಣಾ ಇಲಾಖೆ ಹೇಳಿದೆ. ಇನ್ನು ಈಗ ಭಾರತಕ್ಕೆ ಅಗತ್ಯ ಇರುವ ಸರಕು ಸಾಗಾಣಿಕೆ ವಿಮಾನಗಳ ಪೈಪೋಟಿಲಿ ಬ್ರೆಜಿಲ್ನ ಎಂಬರರ್ KC-390 ಮಿಲೇನಿಯಂ ಇದೆ. ಇದು 26 ಟನ್ಗಳಷ್ಟು ತೂಕವನ್ನು ಹೊತ್ತೊಯ್ಯಬಲ್ಲದ್ದಾಗಿದ್ದು ಟ್ವಿನ್ ಜೆಟ್ ಇಂಜಿನ್ ಅನ್ನ ಇದು ಹೊಂದಿದೆ. ಪ್ರತಿ ಗಂಟೆಗೆ 870 ಕಿಲೋಮೀಟರ್ಗಳಷ್ಟು ವೇಗವನ್ನ ಇದು ಸಾಧಿಸಲಿದ್ದು ಮಿಡ್ ಏರ್ ರಿಫ್ಯೂಲಿಂಗ್ ಫೆಸಿಲಿಟಿಯನ್ನು ಕೂಡ ಹೊಂದಿದೆ. ಪ್ಯಾರಾಟ್ರೂಪರ್ ಕಾರ್ಯಾಚರಣೆಗೆ ಇದು ಅತ್ಯಂತ ಸೂಕ್ತ ಅನ್ನಿಸ್ಕೊಳ್ತಾ ಇದ್ದು ಭಾರತದಲ್ಲೇ ಇದನ್ನ ಉತ್ಪಾದನೆ ಮಾಡೋದಕ್ಕೆ ಎಂಬರರ್ ಆಸಕ್ತಿಯನ್ನು ಕೂಡ ತೋರ್ತಾ ಇದೆ. ಭಾರತೀಯ ಪಾಲುದಾರರಿಗಾಗಿ ಅವರು ಎದುರು ನೋಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ನಮಗಿಲ್ಲಿ ಕಾಣೋದು ಲಾಕ್ಹೀಡ್ ಮಾರ್ಟಿನ್ನ C-130J ಸೂಪರ್ ಹರ್ಕ್ಯುಲಸ್ ಸಾಗಾಣಿಕೆ ವಿಮಾನ. ಈಗಾಗಲೇ ಭಾರತ ಇಂಥ ವಿಮಾನಗಳನ್ನು ಬಳಸ್ತಾ ಇದ್ದು ಇದರಲ್ಲಿ ಸುಮಾರು 20 ಟನ್ ಸರಕು ಸಾಗಾಣಿಕೆಗೆ ಅವಕಾಶ ಇದೆ. ಈ ವಿಮಾನ ಚಿಕ್ಕ ರನ್ವೇಗಳಲ್ಲಿ ಕಾರ್ಯನಿರ್ವಹಿಸುವ ವಿಶೇಷ ಪಡೆಗಳ ಕಾರ್ಯಾಚರಣೆಯಲ್ಲಿ, ರಾತ್ರಿ ಕಾರ್ಯಾಚರಣೆಯಲ್ಲಿ ವಿಶ್ವಾಸಾರ್ಹ ಸೇವೆಯನ್ನ ಕೊಟ್ಟಿರುವ ದಾಖಲೆಯನ್ನ ಹೊಂದಿದೆ. ಲಾಕ್ಹೀಡ್ ಮಾರ್ಟಿನ್ ಕೂಡ ಈ ವಿಮಾನಗಳನ್ನ ಭಾರತದಲ್ಲೇ ತಯಾರು ಮಾಡೋದಕ್ಕೆ ಆಸಕ್ತಿಯನ್ನು ತೋರ್ತಾ ಇದೆ. ಇನ್ನು ಮೂರನೆಯದಾಗಿ ನಮಗಿಲ್ಲಿ ಕಾಣೋದು ಯುರೋಪ್ನ ಏರ್ಬಸ್ A400M ಅಟ್ಲಾಸ್. ಈ ವಿಮಾನ 37 ಟನ್ಗಳಷ್ಟು ಸರಕನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿ ಭಾರಿ ಪ್ರಮಾಣದ ಯುದ್ಧೋಪಕರಣಗಳನ್ನ ಸಾಗಿಸೋದಿಕ್ಕೆ ಸಾಧ್ಯ ಆಗುತ್ತೆ. ದೀರ್ಘ ಕಾರ್ಯಾಚರಣೆಗಳಿಗೆ ಇದು ಹೆಸರುವಾಸಿ ಅನ್ನಿಸ್ಕೊಳ್ಳುತ್ತೆ. ದೊಡ್ಡ ಗಾತ್ರದ ಕಾರ್ಗೋ ತಗೊಂಡು ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇದು ಕೂಡ ಚಿಕ್ಕ ಏರ್ ಸ್ಟ್ರಿಪ್ಗಳಲ್ಲಿ, ಕಚ್ಚಾ ಏರ್ ಸ್ಟ್ರಿಪ್ಗಳಲ್ಲಿ, ರಫ್ ಟರೈನ್ ನಲ್ಲಿ ಲ್ಯಾಂಡ್ ಮಾಡೋದಿಕ್ಕೆ ಮತ್ತು ಟೇಕ್ ಆಫ್ ಮಾಡೋದಿಕ್ಕೆ ಸಾಧ್ಯ ಆಗುವಂತ ವ್ಯವಸ್ಥೆಯನ್ನು ಹೊಂದಿದೆ. ಇಲ್ಲಿ ಈ ವಿಮಾನ 37 ಟನ್ಗಳಷ್ಟು ಸರಕನ್ನ ಹೊತ್ತೊಯ್ಯುತ್ತೆ ಅನ್ನೋದೇ ಬಹುಶಃ ಇದು ಸ್ಪರ್ಧೆಯಿಂದ ಹಿಂದುಳಿಯೋ ಹಾಗೆ ಮಾಡುತ್ತೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಭಾರತಕ್ಕೆ ಬೇಕಿರುವುದು 18ರಿಂದ 30 ಟನ್ ಅಷ್ಟು ಸರಕು ಸಾಮಗ್ರಿಗಳನ್ನ ಹೊತ್ತೊಯ್ಯಬಲ್ಲ ವಿಮಾನ. ಇನ್ನು ಇದಕ್ಕಿಂತಲೂ ಹೆಚ್ಚು ತೂಕವನ್ನ ಹೊತ್ತೊಯ್ಯೋದಿಕ್ಕೆ ಸದ್ಯಕ್ಕೆ ನಮ್ಮ ಬಳಿ IL-76 ಇದೆ. ಅದು 40ರಿಂದ 60 ಟನ್ಗಳವರೆಗಿನ ಸರಕನ್ನ ಸುಲಭವಾಗಿ ಸಾಗಿಸುತ್ತೆ. ಹೀಗಾಗಿ ಈ 37 ಟನ್ಗಳಷ್ಟು ವಿಮಾನವನ್ನ ಭಾರತ ಪರಿಗಣಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು.
ಇನ್ನು ಇದೆಲ್ಲದರ ನಡುವೆ ಈ ಪಟ್ಟಿಗೆ ಅಚ್ಚರಿಯ ಎಂಟ್ರಿಯನ್ನ ಕೊಡ್ತಾ ಇರೋದು IL-276. ಈ ವಿಮಾನದಲ್ಲಿ 20 ಟನ್ ಸರಕನ್ನ ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿನ ಜೆಟ್ ಇಂಜಿನ್ ನಿಂದ ವಿಮಾನದ ವೇಗ ಕೂಡ ಹೆಚ್ಚಿದೆ. ಇದು ಕಡಿಮೆ ಉದ್ದದ ರನ್ವೇಗಳಲ್ಲಿ ಸುಲಭವಾಗಿ ಟೇಕ್ ಆಫ್ ಆಗುವ ಮತ್ತು ಲ್ಯಾಂಡ್ ಆಗುವ ಸಾಮರ್ಥ್ಯವನ್ನು ಹೊಂದಿದೆ. ಶೀಘ್ರವಾಗಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ಗೆ ಅನುಕೂಲವಾಗುವಂತೆ ಇದನ್ನ ಡಿಸೈನ್ ಮಾಡಲಾಗಿದ್ದು, ತ್ವರಿತ ಸೈನಿಕ ನಿಯೋಜನೆಗೆ, ವಿಪತ್ತಿನ ಸಂದರ್ಭಗಳಲ್ಲಿ ಪರಿಹಾರ ಕಾರ್ಯಾಚರಣೆಗೆ, ಮಾನವೀಯ ನೆರವನ್ನು ಕೊಡೋದಕ್ಕೆ ಹಾಗೆ ಸೇನಾ ವಾಹನಗಳ ಸಾಗಾಣಿಕೆಗೆ ಇದನ್ನ ಬಳಸೋದಕ್ಕೆ ಸಾಧ್ಯ ಆಗತ್ತೆ. ಇದರ ಜೊತೆ ಸಿಯಾಚಿನ್ ಮತ್ತು ಲದಾಖ್ ನಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಅಂತಲೇ ಈಗ ಭಾರತಕ್ಕೆ ವಿಮಾನಗಳು ಬೇಕಿರೋದ್ರಿಂದ ಇದು ಆ ಕಾರ್ಯವನ್ನ ಯಶಸ್ವಿಯಾಗಿ ಮಾಡುತ್ತೆ ಅನ್ನೋ ನಂಬಿಕೆ ಇದೆ. ಅದರಲ್ಲೂ ಈ ವಿಮಾನದಲ್ಲಿ 70ರಿಂದ 150ರಷ್ಟು ಸೈನಿಕರನ್ನ ಸಾಗಿಸೋದಕ್ಕೆ ಪ್ಯಾರಾಟ್ರೂಪರ್ಗಳು, ಲಘು ಸೇನಾ ವಾಹನಗಳು, ಕ್ಷಿಪಣಿ ವ್ಯವಸ್ಥೆಗಳು, ಸೈನಿಕರಿಗೆ ಬೇಕಾಗುವ ಆಹಾರ, ಔಷಧಿಗಳು, ವೈದ್ಯಕೀಯ ಉಪಕರಣಗಳು ಹಾಗೂ ಇನ್ನಿತರ ಸಾಮಗ್ರಿಗಳನ್ನ ಇದರಲ್ಲಿ ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ವಿಮಾನವನ್ನ ಕಚ್ಚಾ ರನ್ವೇಲಿ, ಮಣ್ಣಿನ ರನ್ವೇಲಿ, ಹಿಮಾವೃತ ಪ್ರದೇಶಗಳಲ್ಲಿ, ಮರುಭೂಮಿಲಿ ಹಾಗೂ ಕನಿಷ್ಠ ಸೌಲಭ್ಯಗಳಿರುವ ಏರ್ ಬೇಸ್ಗಳಲ್ಲಿ, ಏರ್ ಸ್ಟ್ರಿಪ್ಗಳಲ್ಲಿ ಸುಲಭವಾಗಿ ಇಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಭಾರತ ರಷ್ಯಾದ ಈ IL-276 ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಂತೆ ಕಾಣ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಈ ಮಲ್ಟಿ ರೋಲ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಗಳ ನಿರ್ಮಾಣದಲ್ಲಿ ಈ ಹಿಂದೆ ಭಾರತ ಕೂಡ ಪಾಲುದಾರಿಕೆಯನ್ನು ಹೊಂದಿತ್ತು. 2009ರಲ್ಲೇ ಈ ವಿಮಾನವನ್ನ ಭಾರತ ಮತ್ತು ರಷ್ಯಾಗಳು ಪಾಲುದಾರಿಕೆಯಲ್ಲಿ ನಿರ್ಮಾಣ ಮಾಡುವ ಉದ್ದೇಶವನ್ನು ಹೊಂದಿದ್ವು. ಆದರೆ ವಿನ್ಯಾಸದಲ್ಲಾದ ವಿಳಂಬ, ತಾಂತ್ರಿಕ ಅಡಚಣೆಗಳು, ಭಾರತದ ಬದಲಾದ ಬೇಡಿಕೆಗಳ ಕಾರಣದಿಂದ ಭಾರತ ಈ ಯೋಜನೆಯಿಂದ ಅವತ್ತು ಹಿಂದೆ ಸರಿತು. ಆ ಬಳಿಕ ರಷ್ಯಾ ತಾನೇ ಈ ಯೋಜನೆಯನ್ನ ಮುಂದುವರಿಸಿತು. ಈಗ ಈ ವಿಮಾನಗಳು ಸಿದ್ಧಗೊಂಡಿವೆ. ಭಾರತಕ್ಕೆ ಈ ವಿಮಾನಗಳನ್ನ ಪೂರೈಸುವುದಕ್ಕೆ ರಷ್ಯಾ ಆಸಕ್ತಿಯನ್ನು ತೋರ್ತಾ ಇದೆ. ಈಗಾಗಲೇ ನಮ್ಮ HAL ರಷ್ಯಾದ ಜೊತೆ ವಿಮಾನ ತಯಾರಿಕಾ ಒಪ್ಪಂದ ಮತ್ತು ಲೈಸೆನ್ಸ್ ಅನ್ನು ಕೂಡ ಹೊಂದಿರೋದ್ರಿಂದ HAL ನ ತಯಾರಿಕಾ ಘಟಕಗಳಲ್ಲೇ ಈ IL-276 ಸಿದ್ಧಗೊಳ್ಳೋದಿಕ್ಕೆ ಬೇಕಾದ ವ್ಯವಸ್ಥೆಗಳು ಇವೆ. ಸೊ ಭಾರತ ರಷ್ಯಾದ ಈ ಲಘು ಸರಕು ಸಾಗಾಣಿಕೆ ವಿಮಾನದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇನ್ನು ಇಲ್ಲಿ ಯಾವುದೇ ದೇಶದ ವಿಮಾನವನ್ನ ಭಾರತ ಆಯ್ಕೆ ಮಾಡಿಕೊಂಡ್ರೂ ಕೂಡ ಆ ಕಂಪನಿಗಳು ನೇರವಾಗಿ ಅವುಗಳನ್ನ ಭಾರತದ ರಕ್ಷಣಾ ಇಲಾಖೆಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅವರು ಭಾರತದ ಒಂದಷ್ಟು ಕಂಪನಿಗಳ ಜೊತೆ ಒಪ್ಪಂದ ಮಾಡ್ಕೋಬೇಕು, ಇಲ್ಲಿ ಪಾಲುದಾರರನ್ನ ಹುಡುಕೋಬೇಕು. ಅದರಲ್ಲೂ ಈಗ ನಮ್ಮ HAL ನ ಜೊತೆಗೆ ಖಾಸಗಿ ಕಂಪನಿಗಳಾದ ಭಾರತದ ಟಾಟಾ, ಮಹೇಂದ್ರ ಮತ್ತು ಅದಾನಿ ಕಂಪನಿಗಳು ಈ ಸರಕು ಸಾಗಾಣಿಕೆ ವಿಮಾನ ನಿರ್ಮಾಣದ ಪಾಲುದಾರಿಕೆಯನ್ನ ಪಡೆಯಬಹುದಾದ ಕಂಪನಿಗಳ ಲಿಸ್ಟ್ ಅಲ್ಲಿ ಜಾಗವನ್ನು ಪಡ್ಕೊಂಡಿವೆ. ಸೊ ಈ ಕಂಪನಿಗಳ ಜೊತೆ ಒಪ್ಪಂದ ಆಗಿ ಆ ಬಳಿಕ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಲ್ಲಿ ಈ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳ ನಿರ್ಮಾಣ ಆಗಬೇಕಿದೆ. ಇದು 1,00,000 ಕೋಟಿ ರೂಪಾಯಿಗಳ ಒಪ್ಪಂದ ಆಗ್ತಾ ಇರೋದ್ರಿಂದ ವಿದೇಶಿ ಕಂಪನಿಗಳು ಕೂಡ ಇಲ್ಲಿ ನಾಮುಂದು ತಾಮುಂದು ಅಂತ ಪೈಪೋಟಿಗೆ ಬೀಳ್ತಾ ಇವೆ. ಹಾಗೆ ನೋಡಿದ್ರೆ ಭಾರತ ಈಗಾಗಲೇ ಇಂತಹ ಸಾಕಷ್ಟು ಸರಕು ಸಾಗಾಣಿಕೆ ವಿಮಾನಗಳನ್ನು ಬಳಸ್ತಾ ಇದೆ. ಅದರಲ್ಲೂ AN-32 ಕಳೆದ 4 ದಶಕಗಳಿಂದಲೂ ಕೂಡ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ AN-32 ಮಧ್ಯಮ ಸಾಮರ್ಥ್ಯದ ಟ್ವಿನ್ ಟರ್ಬೋಪ್ರಾಪ್ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನ ಆಗಿದ್ದು, ಇದನ್ನು ಸೋವಿಯತ್ ಒಕ್ಕೂಟದ ಕಾಲದಲ್ಲಿನ ಆಂಟೊನೋವ್ ಡಿಸೈನ್ ಬ್ಯೂರೋ ಅಭಿವೃದ್ಧಿಪಡಿಸಿತ್ತು. ಇದು ಕಠಿಣ ಹವಾಮಾನ, ಎತ್ತರದ ಪ್ರದೇಶಗಳು ಹಾಗೂ ಚಿಕ್ಕ ರನ್ವೇಗಳಲ್ಲಿ ಸುರಕ್ಷಿತವಾಗಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿನೇ ಈ ವಿಮಾನವನ್ನು 1994ರಲ್ಲಿ ಭಾರತ ತನ್ನ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ತು. ಅವತ್ತಿನಿಂದಲೂ ಲದಾಖ್, ಸಿಯಾಚಿನ್, ಅರುಣಾಚಲ್ ಪ್ರದೇಶ, ಈಶಾನ್ಯ ಭಾರತದ ಎತ್ತರದ ಪ್ರದೇಶಗಳಿಗೆ ಸೈನಿಕರು ಹಾಗೂ ಅಗತ್ಯ ಸಾಮಗ್ರಿಗಳನ್ನ ಸಾಗಿಸೋದಿಕ್ಕೆ ಈ ವಿಮಾನ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಗರಿಷ್ಠ 6.7 ಟನ್ಗಳಷ್ಟು ಸರಕನ್ನ ಮಾತ್ರ ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 42 ಮಂದಿ ಪ್ಯಾರಾಟ್ರೂಪರ್ಗಳಿಗೆ ಇದು ಜಾಗವನ್ನು ಒದಗಿಸಿಕೊಡುತ್ತೆ. ತುರ್ತು ಸಂದರ್ಭಗಳಲ್ಲಿ 24 ಸ್ಟ್ರೆಚರ್ಗಳನ್ನ ಇದರಲ್ಲಿ ಸಾಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಮಾನ ಹೈ ಆಲ್ಟಿಟ್ಯೂಡ್ ಅಲ್ಲಿ ಕೂಡ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಆದರೆ ಭಾರತಕ್ಕೀಗ ಇದಕ್ಕಿಂತಲೂ ಹೆಚ್ಚಿನ ತೂಕ ಹೊರುವ, ಇದಕ್ಕಿಂತಲೂ ಹೆಚ್ಚು ಸಾಮರ್ಥ್ಯವನ್ನ ಹೊಂದಿರುವ, ಇದಕ್ಕಿಂತಲೂ ಹೆಚ್ಚು ಆಧುನಿಕ ಅನ್ನಿಸಿಕೊಳ್ಳುವ ವಿಮಾನದ ಅಗತ್ಯ ಇದೆ. ಹೀಗಾಗಿ ಭಾರತ ಇವುಗಳನ್ನ ಬದಲಿಸೋದಕ್ಕೆ ಯೋಚಿಸ್ತಾ ಇದೆ. ಇನ್ನು ಇದರ ಜೊತೆ ನಮ್ಮಲ್ಲಿ IL-76 ಗಳನ್ನ ಕೂಡ
ಬಳಸ್ತಾ ಇದ್ದಾರೆ. ಈ ಇಲ್ಯೂಷನ್ 76 ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಬಹು ಉದ್ದೇಶದ ಮಿಲಿಟರಿ ಸಾರಿಗೆ ವಿಮಾನಗಳ ಪೈಕಿ ಒಂದು. ಇದು ಕೂಡ ಸೋವಿಯತ್ ಒಕ್ಕೂಟದ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಇಲ್ಯೂಷನ್ ಡಿಸೈನ್ ಬ್ಯೂರೋ ಈ ವಿಮಾನಗಳನ್ನ ಅಭಿವೃದ್ಧಿಪಡಿಸಿತು. ದೂರದ ಪ್ರದೇಶಗಳಿಗೆ ಭಾರಿ ಪ್ರಮಾಣದ ಸೈನಿಕರನ್ನ, ಯುದ್ಧೋಪಕರಣಗಳನ್ನ ಮತ್ತು ಮಾನವೀಯ ನೆರವನ್ನ ಸಾಗಿಸೋದಿಕ್ಕೆ ಈ ವಿಮಾನ ವಿನ್ಯಾಸಗೊಳಿಸಲಾಗಿದೆ. ಭಾರತೀಯ ವಾಯುಪಡೆ 1985ರಿಂದಲೂ ಈ IL-76 ವಿಮಾನಗಳನ್ನ ಬಳಸ್ತಾ ಇದ್ದು, ಭಾರತೀಯ ಸೇನೆಯಲ್ಲಿ ಇದು ಅತ್ಯಂತ ಮಹತ್ವದ ಸಾರಿಗೆ ವಿಮಾನ ಅನ್ನಿಸ್ಕೊಳ್ತಾ ಇದೆ. ಈ ಹಿಂದೆ ಲದಾಖ್, ಅಂಡಮಾನ್ ನಿಕೋಬಾರ್, ಈಶಾನ್ಯ ಭಾರತ ಮತ್ತು ನಮ್ಮ ವಾಯುಪಡೆ ವಿದೇಶಗಳಲ್ಲಿ ನಡೆಸಿದ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಕೂಡ ಈ IL-76 ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಈ ವಿಮಾನದಲ್ಲಿ 4 ಟರ್ಬೋಫ್ಯಾನ್ ಇಂಜಿನ್ಗಳಿವೆ. 40ರಿಂದ 60 ಟನ್ ವರೆಗೆ ತೂಕವನ್ನು ಇದು ಕ್ಯಾರಿ ಮಾಡುತ್ತೆ. ಹಾಗೆ 126 ಮಂದಿ ಪ್ಯಾರಾಟ್ರೂಪರ್ಗಳು ಅಥವಾ 145 ಮಂದಿ ಸೈನಿಕರು ಅಥವಾ 114 ಸ್ಟ್ರೆಚರ್ಗಳಿಗೆ ಇದು ಜಾಗವನ್ನ ಒದಗಿಸಿಕೊಡುತ್ತೆ. ಈ IL-76 ಅಲ್ಲಿ ಭಾರತ ತನ್ನ ಭೀಷ್ಮ ಟ್ಯಾಂಕ್ಗಳನ್ನು ಕೂಡ ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅಷ್ಟೊಂದು ದೊಡ್ಡ ಪ್ರಮಾಣ ಆದರೂ ಕೂಡ ಕಚ್ಚಾ ರನ್ವೇಗಳಲ್ಲಿ, ಎಲ್ಲ ರೀತಿಯ ಟರೈನ್ ನಲ್ಲಿ ಮತ್ತು ಸಣ್ಣ ರನ್ವೇಗಳಲ್ಲಿ, ಹಿಮಾವೃತ ಪ್ರದೇಶಗಳಲ್ಲಿ ಕೂಡ ಸರಾಗವಾಗಿ ಇದು ಲ್ಯಾಂಡ್ ಆಗುತ್ತೆ. ಇದನ್ನ ಏರ್ಬೋರ್ನ್ ದಾಳಿಗಳಿಗೆ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಅವಾಕ್ಸ್ ಗಳನ್ನಾಗಿ ಕೂಡ ಇವುಗಳನ್ನ ಬದಲಿಸೋದಕ್ಕೆ ಅವಕಾಶ ಇದೆ. ಈ ವಿಮಾನಗಳನ್ನ ಸದ್ಯಕ್ಕೆ ಭಾರತ ಸೇರಿದಂತೆ 10ಕ್ಕೂ ಹೆಚ್ಚು ದೇಶಗಳು ಬಳಸ್ತಾ ಇವೆ. ಇಲ್ಲಿ ಭಾರತೀಯ ಪಡೆಗೆ IL-76 ಗಿಂತಲೂ ಸ್ವಲ್ಪ ಕಡಿಮೆ ಗಾತ್ರದ AN-32 ಗಿಂತಲೂ ಹೆಚ್ಚು ತೂಕವನ್ನ ಹೊತ್ತೊಯ್ಯಬಲ್ಲ ಮತ್ತು ಹೆಚ್ಚು ಆಧುನಿಕ ಅನ್ನಿಸಿಕೊಳ್ಳುವ ಸರಕು ಸಾಗಾಣಿಕೆಯ ವಿಮಾನ ಬೇಕಾಗಿದೆ. ಹೀಗಾಗಿ ಭಾರತದ ಈ ಅಗತ್ಯವನ್ನ ಪೂರೈಸಿ ನಮಗೆ ಬೇಕಾದ 60 ವಿಮಾನಗಳನ್ನ ಒದಗಿಸಿಕೊಡುವ ಅದೃಷ್ಟ ಯಾವ ದೇಶದ ಕಂಪನಿಗೆ ಒಲೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಭಾರತಕ್ಕೆ ಬೇಕಾಗಿರುವ ಸರಕು ಸಾಗಾಣಿಕೆ ವಿಮಾನಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.